ಮಾಡಾದ್ಮೇಲೆ ಕೊನೆಗೆ ನಮ್ಮ ಜಲಶಕ್ತಿ ಮಂತ್ರಿಗಳ ಹತ್ರ ಪ್ರತ್ಯೇಕವಾಗಿ ಅದನ್ನ ಪ್ರಸ್ತಾವನೆ ಕೂಡ ಮಾಡಿದೆ. ಓಪನ್ ಸಭೆಯಲ್ಲೂ ಕೂಡ ಅದನ್ನ ಮಂಡಿಸಿದೆ. ಆಮೇಲೆ ನಮ್ಮ ACS ಅವರು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನೇನು ನಮಗೆ ಬಾಕಿ ಇದೆ, ಯಾವ ರೀತಿ ಹಣ ಬರಬೇಕು, ಏನು ಮಾತಾಗಿತ್ತು, ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ, ಇದೆಲ್ಲ ಕೂಡ ಮಂಡನೆ ಮಾಡಿದ್ರು. ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಅಂತ ಹೇಳಿ 25ನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಟ್ಟಿದ್ರು. ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು, ಮಂತ್ರಿಗಳು. ನಾವು ಕೂಡ ನಮ್ಮೆಲ್ಲ MDಗಳು, ACS, ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು 20-25 ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದ್ದೇವೆ. ನಿನ್ನೆ ಕೂಡ ನಾನು ದೆಹಲಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ, ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ, ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ನಾನು. ಈ ಮಧ್ಯದಲ್ಲಿ ತುಂಗಭದ್ರಾ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮಲ್ಲಿ ಶಿಲ್ಟು ತುಂಬಿಕೊಂಡು ನಮಗೆ 27ರಿಂದ 30 TMC ಲಾಸ್ ಆಗ್ತಾ ಇದೆ. ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು. ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ಮತ್ತು ತೆಲಂಗಾಣ ಮಿನಿಸ್ಟ್ರು, 3 ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು ಸಪ್ರೇಟ್ ಮೀಟಿಂಗ್ ಅನ್ನು ಕೂಡ ನಾವು ಮಾಡಿದೆವು. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದೋ ಈ ವಿಚಾರದಲ್ಲಿ. ಸೊ ನೀವು ಕೂತ್ಕೊಂಡು ಮಾತಾಡಿ, ಆಮೇಲೆ ನಿಮ್ದೆಲ್ಲ ಒಪ್ಪಿಗೆ ಆದರೆ ನಾವು ಒಪ್ಕೊಂಡಿದ್ದೇವೆ ಅಂತ ಅವರು ಕೂಡ ತಿಳಿಸಿದ್ರು. ಸೊ 3 ಮೀಟಿಂಗ್ ಮಾಡಿ ನಾನು ಆಂಧ್ರ CM ನಮ್ಮ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ, ಇದ್ರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು, ನಾವೆಲ್ಲ ಟೀಮ್ ಬರ್ತೇವೆ ಅಂಥೇಳಿ ಫ್ರಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್, ನಮ್ಮ ತೆಲಂಗಾಣ ಇರಿಗೇಷನ್ ಮಿನಿಸ್ಟ್ರು, ನಾವಿಬ್ಬರು ಕೂಡ ಅವ್ರ ಹತ್ರ ಮಾತಾಡಿ ಏನು ಅದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ. ಈಗ ನಾನು ವೆರಿ ಸಾರಿ, ಈ ಏಕ್ದಮ್ ನಿನ್ಗೆ ಆ ಪ್ರಾಜೆಕ್ಟ್ ಅದನ್ನು ಸೆಕೆಂಡ್ ಆಲ್ಟರ್ನೇಟಿವ್ ಏನು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಂಟಿಲ್ ಅವ್ರ ಹತ್ರ ಶೇರ್ ಮಾಡಿದೆ, ಅವ್ರ ಒಪ್ಪಿಗೆ ಆಗಿದೆ ಯಾವ ರೀತಿ ಅನ್ನೋದು, ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಬಟ್ ಒಂದು, ಹಿಂದೆ ಎಲ್ಲ ಶಿಲ್ಟ್ನ ತೆಗಿಬೇಕು ಅಂತ ಬೇಕಾದಷ್ಟು ಪ್ರಪೋಸಲ್ಸ್ ಇತ್ತು. ಆ ಶಿಲ್ಟು 24-25 TMC ಶಿಲ್ಟ್ ಎಲ್ಲಿ ಹಾಕೋದು, ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ, ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶಿಲ್ಟ್ನ ವಿಚಾರಕ್ಕೆ ಹೋಗೋದು ಬೇಡ, ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು. ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಈ ವಾರ ಡೇಟ್ ಕೊಡ್ತಾರೆ. ನಾನೇ ಐ ವಿಲ್ ಬಿ ಇನ್ ಟಚ್ ವಿತ್ ಯು ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ, ಚಂದ್ರಬಾಬು ನಾಯ್ಡು. ಸೊ ಸದ್ಯದಲ್ಲೇ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇನೆ. ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಸೊ ವಿ ವಿಲ್ ಐಲ್ ಕಮ್ ಪರ್ಸನಲಿ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ಅವರು ಅವ್ರದ್ದು ಟೈಮ್ ನೋಡಿಕೊಂಡು ಅವ್ರು ನಮಗೆ ತಿಳಿಸ್ತಾರೆ. ದಟ್ ಈಸ್ ಒನ್ ಪಾಯಿಂಟ್. ಎರಡನೇದು, ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೂಡ ಕೆಲವು ಪ್ರಸ್ತಾವನೆಗಳಿದೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟು ದೇ ಆರ್ ಪ್ರಪೋಸಿಂಗ್ ಇದು. ನಾವು ನಮ್ದು ಏನು ಶೇರ್ ಬೇಕು ಆ ಶೇರ್ ವಿಚಾರ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಮೂರನೇದು, ಸುಮಾರು 11,122 ಕೋಟಿ ಯಾವುದಾವುದು ಯೋಜನೆಗಳಿದೆ ಅಂತ ಕೆಲವರು ಅಲ್ಲೇ ಮೀಡಿಯಲ್ಲಿ ಕೆಲವರು ಪ್ರಿಂಟ್ ಇತ್ತು. ನಾನು ಫ್ಲೈಟಲ್ಲಿ ಬರಬೇಕಾದ್ರೂ ಕೂಡ ನೋಡಿದೆ, ಕೆಲವೆಲ್ಲ ಬರೆದಿದ್ದೀವಿ. ಸೊ ಯಾವುದಾದ್ರು ಹೊಸ ಪ್ರಾಜೆಕ್ಟ್ಸ್ಗಳು ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಕೆಲವು ಅನೇಕ ಪ್ರಾಜೆಕ್ಟ್ಗಳು, ಆಲ್ ಡ್ಯಾಮ್ಸ್ ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ
ಮತ್ತು ಆ ಡ್ಯಾಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ಗೆ ಏನೇನು ಮಾಡಬೇಕು ಅದಕ್ಕೂ ಕೂಡ ಒಂದು ಸಪ್ರೇಟು ಒಂದು ಒಂದು ರಿಪೋರ್ಟ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಟೆಕ್ನಿಕಲ್ ಟೀಮು ಅದಕ್ಕೆ ಹೋಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೊಂದು ಮಾಡ್ತಾ ಇದ್ದೀನಿ. ಎರಡನೇದು, ಮೂರನೇದು ಆಟೋಮೇಷನ್ ಆಫ್ ಕ್ಯಾನಲ್ಸ್. ಸೊ ಕೊನೆ ಟೈಲ್ ಎಂಡ್ವರೆಗೂ ನೀರು ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಕೆಲವು ಆಗಲೇ ಒಂದು 2-3 ಪ್ರಾಜೆಕ್ಟ್ ನಾವು ತೆಗೆದುಕೊಂಡಿದ್ದೇವೆ. ಸೊ ಅದೇ ಮಾದರಿಯಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಡ್ ವರ್ಷನ್ ಈಗಿರೋ ಹೊಸ ಟೆಕ್ನಾಲಜಿಲಿ ಅದು ಕೂಡ ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಅದಾದಮೇಲೆ ನನಗೆ ನೆಕ್ಸ್ಟ್ 18ನೇ ತಾರೀಕು ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತ ತಿರ್ಗಾ ಅವ್ರಿಗೆ ನಾವು ಟೈಮ್ ತೆಗೆದುಕೊಂಡಿದ್ದೇವೆ. ಅವ್ರಿಗೆ ಕೆಲವು ಇನ್ನೂ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ. ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದು. ಯಾಕೆಂದರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂತೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನು ಬೇಕೋ ಅವರು ಕೂಡ ಮಾತಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಯಾಕೆಂದರೆ ನಮಗೆ ಸುಮ್ಮನೆ ಡೆಲಿಂಗ್ ಮಾಡಿಕೊಂಡು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟು ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ಗಳಲ್ಲೆಲ್ಲ ಕೂಡ ಭಾಳ ಸ್ಪೆಸಿಫಿಕ್ ಕೇಳಿದ್ರು. ಅದನ್ನು ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸ್ಲಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ನಮ್ಗೆ ಯಾರಿಗೂ ತಮಿಳ್ನಾಡಿಗೂ ಬೆನಿಫಿಟ್ ಆಗಲಿ, ನಮಗೂ ಬೆನಿಫಿಟ್ ಆಗಲಿ, ನಾವೇನಾದ್ರೇನು ನಮಗೆ ಯಾರಿಗೂ ವಿರೋಧ ಏನಿಲ್ಲ ನಮಗೆ. ಯಾಕಂದರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್, ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋನೆಂಟ್ ಪಾರ್ಟೀಸು, ನಾವೇನೋ ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ. ಇನ್ನೊಂದು ಪೆನ್ನಾರ್ ರಿವರಲ್ಲೂ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸು, ಇಬ್ಬರಿಗೂ ಕೂಡ ಡಿಸ್ಪ್ಯೂಟ್ಸು ಅದು ಕೂಡ ಇದೆ. ಸೊ ವಯಾಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಕ್ಕೆ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೇವೆ ನಾವು. ಯಾಕೆಂದರೆ ಲಾಸ್ಟ್ ಇಯರ್ ಕೂಡ 300 ಚಿಲ್ಲರೆ TMC ನೀರು ಸಮುದ್ರಕ್ಕೆ ಹೋಗಿದೆ. ಅದಕ್ಕಿಂತ ವರ್ಷ ಸುಮಾರು 400 ಚಿಲ್ಲರೆ ಎಕ್ಸಸ್ ನೀರು ಕೂಡ ಹೋಗಿದ್ದು ಸಮುದ್ರಕ್ಕೆ. ಅವ್ರಿಗೆ ಕೋಟ ಇತ್ತು, ಆ ಕೋಟಕ್ಕಿಂತ ಜಾಸ್ತಿ ಹೋಗಿದ್ದನ್ನು ನಾವ್ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಉಪಯೋಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಆಲಮಟ್ಟಿ ಏನು ಗೆಜೆಟ್ ನೋಟಿಫಿಕೇಶನ್ ಉಳ್ಕೊಂಡಿದೆ ಅದಕ್ಕೆ ಕೂಡ ನೀವು ನಮಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು. ಕೋರ್ಟ್ಗೂ ಕೂಡ, ಯಾಕೆಂದ್ರೆ ನಮ್ಮ ಶೇರ್ ಅದು, ನಾವು ರೈಸ್ ಮಾಡಬೇಕಾದ್ದು 524ಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಗಲೇ ನಾವು ಕೆಲವು ಕಡೆ ಚಾನಲ್ಗಳೆಲ್ಲ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಅಕ್ವಿಷನ್ ಹೋಗಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒನ್ ಟೈಮಾಗೆ ನಾವು ಲ್ಯಾಂಡ್ ಅಕ್ವಿಷನ್ಗೆ, ಅಂದರೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಳುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗಬೇಕು ಅಂತ ಇದ್ರು ಕೂಡ ಕೆಲವ್ರದೆಲ್ಲ ಭಾಳ ಒತ್ತಡ ಇದೆ. ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹ್ಯಾವ್ ಟು ಕ್ಲೋಸ್ ಇಟ್. ಯಾಕೆಂದರೆ ಪ್ರಾಜೆಕ್ಟ್ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ. ಆಮೇಲೆ ಕಣ್ಸಾ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅವರು ಅಶ್ಯೂರ್ ಮಾಡಿದ್ರು ಮಿನಿಸ್ಟ್ರು. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ, ಯಾಕೆ ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದಾಗ ನಾನು ಆಥರೈಸ್, ಯಾಕೆಂದರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಅಧ್ಯಕ್ಷರಿದ್ದಾರೆ, ಇಲ್ಲ ನಾನು ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದರು. ನಿನ್ನೆ ಜಾರ್ಜ್ ಅವರು ಕೂಡ ಅವರ ಕೆಲವು ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ಜಾರ್ಜು ನಮ್ಮ ಸೆಕ್ರೆಟರಿಯವರು ಪರ್ಸನಲ್ ಹೋಗಿ ಅವ್ರು ಯಾದವ್ ಅವ್ರನ್ನ ಮೀಟ್ ಮಾಡಿದ್ರು. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಬಂದಿದೆ. ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ. ಯಾಕೆಂದರೆ ಟೆಂಡ್ರ್ ಕೂಡ ಕರೆದುಬಿಟ್ಟಿದ್ವಿ ನಾವು, ಟೆಂಡ್ರ್ ಫೈನಲೈಸ್ ಆಗಿದೆ. ಕೆಲಸ ಒಂದು ಪ್ರಾರಂಭ ಮಾಡಬೇಕು. ಅದು ಯಾರಿಗೂ ಏನು ತೊಂದರೆ ಏನಿಲ್ಲ. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ. ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು. ಸೊ ಹಿಂಗೆ ಇಂಟರ್ಲಿಂಕಿಂಗ್ ಏನು ಸ್ಕೀಮ್ಸ್ ಇದೆ
ಮಹಾನದಿ, ಗೋದಾವರಿ ಬೇಸಿನು, ಕೃಷ್ಣಾ, ಕಾವೇರಿ ಮತ್ತು ಪೆನ್ನಾರ್ಪುರ ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಕೂತ್ಕೊಂಡು ಯಾರಿಗೆ ನಮ್ಗೇನು ಶೇರ್ ಬರಬೇಕು ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ. ಸೊ ಆಮೇಲೆ ಏನು ಮುಖ್ಯವಾಗಿ ಮೈನರ್ ಈಶಾದು ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸು RRR ಅಂತ ಒಂದು ಸ್ಕೀಮ್ ಇದೆ, ಅದನ್ನು ಕೂಡ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟ್ರು ಅದನ್ನು ಲಿಸ್ಟ್ ಮಾಡಿಕೊಂಡು ಬೋಸರಾಜ್ ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆಲೆ ನಮ್ಮ ಜೊತೆ ಬಂದಿದ್ರು. ಸೊ ಅವರು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವರು ಒಂದು 3,000 ಕೋಟಿ ರೂಪಾಯಿ ಅಷ್ಟು, ನಾವೊಂದು 11,000, ಅವರೊಂದು 3,000 ಕೋಟಿ. ಒಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ, ಏಕೆಂದರೆ ರಾಜಸ್ಥಾನ ಆದಮೇಲೆ ನಮ್ಮದೇ ದೊಡ್ಡ ಸ್ಟೇಟು, ಇನ್ನು ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರುವಂಥ ಸ್ಟೇಟು, ಬರಗಾಲ ಇದು ಒಣಭೂಮಿ ಜಾಸ್ತಿ ಇರುವಂಥ ಇದು. ಸೊ ಹೆಚ್ಚಿಗೆ ನೀರಾವರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಅವ್ರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಬಟ್ ನನಗೆ ಭಾಳ ಸಂತೋಷ, ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕಾಮಡೇಟಿವ್. ಅವರು ಭಾಳ ನಮಗೆ ಪ್ರಾಜೆಕ್ಟ್ಸ್ ಏನೇನು ನಮಗೆ ಎಲಿಜಿಬಿಲಿಟಿ ಇರ್ತದೆ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೂಡ ಅವರು ಕೊಟ್ಟಿದ್ದಾರೆ. ಈ ವಿಚಾರನ ತಮಗೆ ತಿಳಿಸ್ಬೇಕು ಅಂತ ಬಂದಿದೆ. ಮತ್ತು ಮಾಡರ್ನೈಸೇಷನ್ನು, ರಿನೋವೇಷನ್ಗೆ ಕೆಲವು 4 ಪ್ರಪೋಸಲ್ಸ್ನ ಈ ಘಟ್ಟಪ್ರಭಾ ಮತ್ತು ಮಲ್ಲಪ್ರಭಾ ಕ್ಯಾನಲ್ಗಳಲ್ಲಿ ಇಂಡಿ ಬ್ರಾಂಚಿಂದ ಹಿಡಿದು ಚಿಕ್ಕೋಡಿ ಕ್ಯಾನಲ್ ಕೂಡ, ಅದು ಕೂಡ ಸುಮಾರು ಒಂದು 1.82 lakhs ಹೆಕ್ಟೇರ್ಸು, ಸುಮಾರು 5 ಜಿಲ್ಲೆ, ಬಿಜಾಪುರ, ಧಾರವಾಡ, ಬೆಳಗಾಂ, ಬಾಗಲಕೋಟ್, ಗದಗ, ಕೊಪ್ಪಳ, ರಾಯಚೂರು 6 ಜಿಲ್ಲೆ, ಆ ಸಂಬಂಧ ಯುನೈಟೆಡ್ ಡಿಸ್ಟ್ರಿಕ್ಸ್ ಕೂಡ ಹೆಲ್ಪ್ ಆಗೋಂಥದ್ದು ಕೂಡ ಅದನ್ನು ನಾವು ಕೂಡ ಒಂದು ಕೊಟ್ಟಿದ್ದೇವೆ. ಸೊ ಹಿಂಗೆ 6 ಪ್ರಪೋಸಲ್ಸ್ನ ನಾವು ಮೇಜರ್ ಈಗ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ. ಇನ್ನು ಮುಖ್ಯದ ಮಾಡಿದೆ. ಆಮೇಲೆ ಆಲ್ MPsಗೆ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ, ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ ಈ ಸೆಷನ್ ಟೈಮ್ ಒಳಗಡೆ. ಅವರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೈಯಕ್ತಿಕವಾದ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಸ್ ಮತ್ತು ರಾಜ್ಯಕ್ಕೆ ಹಿತವಾದಂಥ ಪ್ರಪೋಸಲ್ಸ್ ಏನು ಕೊಟ್ಟಿದೆ ಅದನ್ನು ಕೂಡ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ನಾನು ಅವ್ರಿಗೆ ಬರೀತೀನಿ. ಮತ್ತು ಅವ್ರನ್ನೆಲ್ಲ ಕೂಡ ಅದು ಹೋಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು, ಯಾಕೆಂದ್ರೆ ಅವರು ಕ್ಷೇತ್ರಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಆಗಿರ್ತದೆ. ಯಾಕೆಂದರೆ ಕೆಲವರೆಲ್ಲ ನಮಗೇನು ತಿಳಿಸಿಲ್ಲ, ನಮಗೇನು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನೋದೆಲ್ಲ ಮಾಡ್ತಾಯಿದ್ದಾರೆ. ಸೊ ನಾನಂತೂ ಓಪನ್ ಆಗಿ ರಾಜ್ಯಕ್ಕೆ ಯಾರು ಸಹಾಯ ಮಾಡ್ತೀವಿ ಅಂತ ಇಷ್ಟಪಡ್ತಾರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡ್ತೇವೆ. ಇನ್ನು 5,400 ಕೋಟಿದು ಕೂಡ ಅವರೇನು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾ ಇದ್ರು, ನೀವು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಎಲ್ಲ ನಾವೇನೇನು ಸಬ್ಮಿಟ್ ಮಾಡಬೇಕು ಮಾಡಿದ್ದೀವಿ. ಅಪ್ಪರ್ ಬರ್ದಾದ್ರು ಅದನ್ನು ಪೊಲಿಟಿಕಲಿ ಅವರು ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು, ಅದನ್ನ ಪೆಂಡಿಂಗ್ ಇದೆ. ಇಷ್ಟು ವಿಚಾರ ತಮಗೆ ತಿಳಿಸ್ಬೇಕು ಅಂತ ನಾನು ಕರೆದಿದ್ದೆ. ಮೇಕೆದಾಟು ಅವ್ರಿಗೆ ಸ್ಪೆಸಿಫಿಕ್ ಹೇಳಿದ್ದೀವಿ, ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸಿ ಅಂತ ಅವ್ರಿಗೆ ಹೇಳಿದ್ದೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್, ವೆದರ್ ವಿ ಆರ್ ಬೌಂಡ್ ಟು ಡೂ ಇಟ್, ವೆದರ್ ವಿ ಆರ್ ಎಲಿಜಿಬಲ್ ಟು ಡೂ ಇಟ್. ನೀವು ಆಸ್ ಎ ಸೆಂಟ್ರಲ್ ಗೌರ್ಮೆಂಟು ನೀವು ಅದಕ್ಕೇನು ಸಂಬಂಧಪಟ್ಟಂಥ ಅಥಾರಿಟೀಸ್ಗೆ ಇದೆ ಅಪ್ರೈಸಲ್ ಮಾಡುವಂಥ ಅಪ್ರೈಸಲ್ ಮಾಡಬೇಕು ಎಲ್ಲ ಕೂಡ ಅದಕ್ಕೆ ನಾವ್ಗೆ ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೆ ದೇ ಸೆಡ್ ದಟ್ ಯು ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟ್ಯಾಂಡ್. ಅವ್ರು ಒಪ್ತಾ ಇರ್ಬೋದು, ನಮ್ಗೆ ಬೇಕು ಅನ್ಬೋದು, ಅವ್ರು ಬೇಡ ಅನ್ಬೋದು. ಬಟ್ ಆಸ್ ಎ ಇರಿಗೇಷನ್ ಮಿನಿಸ್ಟರ್ ಒಂದು ನ್ಯಾಯದ ಸ್ಥಾನದಲ್ಲಿ ಇಟ್ಕೊಂಡು ನೀವೇನು ಹೇಳಲಿಕ್ಕೆ ಸಾಧ್ಯನೋ ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ನಾವು ಹೇಳಿದ್ದೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಡಿಮ್ಯಾಂಡ್ ನಮ್ಗೆ ಬಹಳ ಪೆಂಡಿಂಗ್ ಇದೆ ಸರ್, ಅವ್ರೇನಾದ್ರು ಕ್ಲಿಯರೆನ್ಸ್ ಕೊಡ್ತಿದ್ದಾರೆ ಹೇಗೆ? ನೋಡಿ, ನಾವು ಹೇಳಿದ್ದೇವೆ 6 ಜನ ಆ ಪ್ರಾಜೆಕ್ಟ್ಗೆ MPಗಳು, ಅವ್ರದೇ ಪಾರ್ಟಿ MPಗಳಿದ್ದಾರೆ. ಇಟ್ ಮೇ ಬಿ ತುಮಕೂರು, ಇಟ್ ಮೇ ಬಿ ಚಿತ್ರದುರ್ಗ, ಶಿವಮೊಗ್ಗ, ಎಲ್ಲ ಕಡೆನೂ ಅವ್ರದ್ದು MPಸೇ ಭಾಳ ಜನ ಎಲ್ಲ ಇದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗ್ತದೆ. ಬೇಸಿಗೆ ಶುರು ಆಗ್ತದೆ ಸರ್, ನೀರಿನ ಸಂಗ್ರಹ ಡ್ಯಾಮ್ಗಳಲ್ಲಿ ಸಮಾಧಾನಕರವಾಗಿದೆಯಾ? ನೀರು, ಕುಡಿಯೋ ನೀರಿಗೆ ಯಾರು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೂ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅದಕ್ಕೆ ನಾನು ಭಾಳ ಮುಂಜಾಗ್ರತವಾಗಿ ಒಂದು ಲೆಜಿಸ್ಲೇಷನ್ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ತಂದಿದ್ದೆ. ಆಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ. ಸೊ ಅದು ಕೂಡ
ಪ್ರಪೋಸಲ್ಸ್ ಕೊಡ್ತೇನೆ. ಯಾಕೆಂದರೆ ಕೆಲವು ಡ್ರಿಂಕಿಂಗ್ ವಾಟ್ರು ಕೂಡ ಜಲಶಕ್ತಿ ವಿಚಾರದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನೇನಿದೆ ನೀವು ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೂಡ ಅದು ಕೂಡ ಪ್ರಸ್ತಾವನೆ ಮಾಡಿದೆ. So, few of them are reporting in Yadgiri that water has been released overnight to Telangana, sir. And that too without any kind of directions from the water resource. Narayanpura Dam, sir. Over instructions are given. No, Farmers no. are complaining that they will need water till the end of No, March. I am telling you, there is no identity here. There is no identity here. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ 1 TMCಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಐ ಹ್ಯಾವ್ ಸೈನ್ಡ್ ದಿ ಪೇಪರ್ ಮೈಸೆಲ್ಫ್. ಅವರೆಲ್ಲ ಬಂದು, ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು. ಇರಿಗೇಷನ್ ಮಿನಿಸ್ಟ್ರು ಪರ್ಸನಲಾಗಿ ಮಾತಾಡಿದರು. ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡ್ರ್ ಏರಿಯಲ್ಲಿ ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಅವ್ರಿಗೂ ಸಂಬಂಧ ಬಂದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡೋದಂಥ ದಾಖಲೆಗಳೆಲ್ಲ ಇದೆ. BJP leaders are saying that it is summer ahead, there will be water crisis. And you have to release Especially over- Yadgiri and Raichur, sir. It is their duty to criticize. Whatever we do good, whatever we do anything, they are there to criticize. Otherwise there will not be any ಇದೇ ಇರಲ್ಲ. ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳೋರು ಅಪೋಸಿಷನ್ ಲೀಡರ್ ಯಾವುದು MP ರಾಜೀನಾಮೆ ಕೊಡಬೇಕು ಅಂತ, ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲಾರು ಬಂದು. ಸರ್, ಈಗ ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡಕೂಡದು ಅಂತ ಹೇಳಿ ಅವ್ರು ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ರು. ನೀವು ಅವ್ರಿಗೆ ನೀರು ಬಿಡೋದು ಎಷ್ಟು ಸರಿ? ನೋಡಪ್ಪ, ದಟ್ ಈಸ್ ವೈ ನಮ್ದು ಡಿಮ್ಯಾಂಡ್ ಇದೆ. ದಟ್ ಇಶ್ಯೂ ಇಸ್ ಇನ್ ದಟ್ ಇಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೆವು. ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗಾಗಲೇ 524 ಕಟ್ಟಿದ್ದೀವಿ, ಕೆಲಸನ ಶುರು ಮಾಡಿದ್ದೀವಿ. ನೋಟಿಫಿಕೇಶನ್ ಆಗಬೇಕು. ಆ ನೋಟಿಫಿಕೇಶನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು, ನಾನಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ನದಿ ಜೋಡಣೆ ಬಗ್ಗೆ ಸರ್ಕಾರದ ನಿರ್ಣಯ ಈಗ ಕೆಲವೊಂದು ಪರಿಸರವಾದಿಗಳು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೋಡಿಯಪ್ಪ, ಯಾರೋ ಅಪೇಕ್ಷಣೆ ಮಾಡ್ತಾರೆ. ನಮಗೆ ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಮರ ತೆಗಿಬೇಡಿ, ಚಿಕ್ಕಿದನ್ನು ತೆಗಿಬೇಡಿ ರೋಡಲ್ಲಿ. ಅದೆಲ್ಲ ಒಂದು ಮರಕ್ಕೆ 4 ಮರ ನೆಡೋಣ. ಅದೆಲ್ಲ ವಿ ಕಾಂಟ್. ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ, ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ, ಮರ ಹೊಸ್ದಾಗಿ ಆಗ್ತಾ ಇರ್ತೀವಿ. ಇನ್ನೊಂದು ವಿಚಾರ ಸರ್, ಅಫಿಷಿಯಲ್ ಆಗಿ ಎಷ್ಟು TMC ಕೇಳಿದ್ರ ಸರ್? ಗವರ್ಮೆಂಟ್ ಎಷ್ಟು ಕೇಳಿದೆ ನದಿ ಜೋಡಣೆ ವಿಚಾರಕ್ಕೆ? ಈಗಿನ ಸ್ಟಿಲ್ ಅದ್ರ ಬಗ್ಗೆ ಒಂದು ಕ್ರಿಮಿನಲ್ ಮೀಟಿಂಗ್ ಆಗ್ತಾ ಇದೆ. ಬಟ್ ನಮ್ದು ಏನು ಶೇರ್ ಇದೆ ಅಲ್ಲಿ ಆದರೆ ಏನಾಗ್ತದೆ, ನಾವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅಂತಿದೆ ನೋಡೋಣ. ಅದು ಫುಲ್ ಡೀಟೇಲ್ ಡಿಸ್ಕಷನ್, ಟೆಕ್ನಿಕಲ್ ರಿಪೋರ್ಟ್ ಬರಲಿ ಅದ್ರ ಬಗ್ಗೆ.